ಸರ್ವೇಯರು ಅನಿರ್ದಿಷ್ಟ ಕಾಲ ಚಳವಳಿ ಮಾಡ್ತಾ ಇದ್ದಾರೆ. ಆ ಚಳವಳಿ ಮಾಡೋದ್ರಿಂದ ಏನಾಗಿದೆ ಅಂತ ಹೇಳಿದರೆ ಎಲ್ಲ ಕೆಲಸಗಳು ಕೂಡ ಯಾವೊಂದು ಕೆಲಸಗಳು ಕೂಡ ಆಗ್ತಾ ಇಲ್ಲ. ಇವರು ಪಟ್ಟು ಬಿಡ್ತಾ ಇಲ್ಲ. ಇವರು ಕಾಯಂ ಮಾಡಬೇಕು ಮತ್ತು ಇನ್ನೇನೇನೋ ಬೇರೆ ಸಮಸ್ಯೆಗಳನ್ನು ಇಟ್ಕೊಂಡು ಮಾತುಕತೆ ಮಾಡ್ತಾ ಇದ್ದಾರೆ. ಸರ್ಕಾರನಾದ್ರೂ ಕೂಡ ಇವತ್ತಿನ ತನಕ ಮಾತುಕತೆಗೆ ಕರೆದ್ರಂಗೆ ಕಾಣಿಸಲ್ಲ ಇವ್ರನ್ನ. ಎಷ್ಟು ದಿವಸ ಅಂತ ಹೇಳಿ ಸರ್ಕಾರ ಮೂಕರಾಗಿದ್ದರೆ ಹಿಂದೆ ಇವರು ಸರಿಯಾಗಿ ಸರ್ವೇರ್ನೂ ಕೂಡ ನೇಮಕ ಮಾಡ್ಕೊಂಡಿಲ್ಲ. ಸಂಪೂರ್ಣ ಅವ್ರ ಮೇಲೇ ಇದಾಗಿಬಿಟ್ಟಿದ್ದಾರೆ, ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರ ಮೇಲೇ ಡಿಪೆಂಡ್ ಆಗಿ ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಹಂಗಾಮಿ ಸರ್ವೇರ್ಗಳ ಮೇಲೆ, ಲೈಸೆನ್ಸ್ ಸರ್ವೇರ್ಗಳ ಮೇಲೆ ಡಿಪೆಂಡ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ. ಇವರು ಮೊದಲೇ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡಿದ್ರು ಕೂಡ ಇಷ್ಟು ಬಿಕ್ಕಟ್ಟು ಆಗ್ತಿರಲಿಲ್ಲ. ಈಗಿರ್ತಕ್ಕಂಥವ್ರು ಸರ್ಕಾರಿ ಕೆಲಸಕ್ಕೆ ಆಗ್ತಾಯಿಲ್ಲ. ಈಗಿರ್ತಕ್ಕಂಥ ಹಾಲಿ ಸಿಬ್ಬಂದಿ, ಸರ್ವೆ ಸಿಬ್ಬಂದಿ ಏನಿದೆ ರಾಜ್ಯದಲ್ಲಿ, ಸೊ ಅಗಾಧವಾದಂಥ ಲೆವೆನ್ಯೂ ಸ್ಕೆಚ್ಚು, ಆಮೇಲೆ ಹದ್ಬಸ್ತು, ಆಮೇಲೆ ಪೋಡಿ ಸರ್ವೆ ಪ್ರತಿಯೊಂದು ಕೂಡ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸಲ್ಲೂ ಕೂಡ ಲೆವೆನ್ಯೂ ಸ್ಕೆಚ್ಚಿಂದ ಇಸೆ ಪಾರಿಕತ್ತಾಗ್ತಾಯಿಲ್ಲ, ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಸಂಪೂರ್ಣ ನಿಂತು ಹೋಗಿದ್ದಾವೆ. ನಾವು ರೈತರ ಕೆಲಸನೇ ಮುಂದೆ ಹೋಗ್ತಾ ಇಲ್ಲ. ಬೈರೇಗೌಡರು ಒಳ್ಳೆಯರಿದ್ದಾರೆ. ಬೈರೇಗೌಡರು ಇನ್ನು ಮಿಕ್ಕಿದ್ದೆಲ್ಲ ಅಧಿಕಾರಿಗಳ ಮೇಲೆ ಚಾಟಿ ಬೀಸಿ ಸವಾರಿ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ. ಸಂತೋಷ, ನಮ್ಗೆ ಅದ್ರ ಬಗ್ಗೆ ಇದಿಲ್ಲ. ಆದರೆ ಸರ್ವೇರ್ ಬಗ್ಗೆ ಯಾಕೆ ನಿಗಾ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾನಿವತ್ತು ಕೃಷಿ ಮಂತ್ರಿ ಬೈರೇಗೌಡರಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ತಮ್ಮ ಮೂಲಕ ಪತ್ರ ಹಾಕ್ತಾಯಿದ್ದೀವಿ, ಮುಖ್ಯಮಂತ್ರಿಗೂ ಹಾಕ್ತಾಯಿದ್ದೀವಿ, ಅವ್ರಿಗೂ ಪತ್ರ ಹಾಕ್ತಾಯಿದ್ದೀವಿ. ಅವ್ರ ಜೊತೆ ಮಾತಾಡ್ತೀವಿ. ಅಕಸ್ಮಾತ್ ಏನಾದ್ರು ತತ್ಕ್ಷಣ ಅವ್ರ ಸಮಸ್ಯೆ ಬಗೆಹರಿಸ್ತೇ ಹೋದರೆ ಇನ್ನು ನಾವು ಕೂಡ ಸರ್ವೇರ್ ಜೊತೆ ಚಳವಳಿ ಮಾಡುವಂಥ ಸಂದರ್ಭ ಬರ್ಬೋದು ಅನ್ನೋದನ್ನು ಕೂಡ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತಾ ಇದ್ದೇವೆ. ಶಿವಮೊಗ್ಗ ಜಿಲ್ಲೆ ಒಂದರಾಗೆ 23,000 ಸರ್ವೆ ಪೆಂಡಿಂಗ್ ಇದಾವೆ. ಹದ್ಬಸ್ತು ಮತ್ತು ಸ್ಕೆಚ್ಚು ಇವೆಲ್ಲ ಸುಮಾರು ಮೊದಲೇ ಪೆಂಡಿಂಗ್ ಇದ್ವು. ನಾವು ಈ ಜನವರಿಯಿಂದ ಹೆಚ್ಚು ಕಮ್ಮಿ ಹಿಂದಿನ 25ನೇ ಇಸ್ವಿಯಿಂದನೂ ನವಂಬರ್ ಡಿಸೆಂಬರಿಂದಲೂ ಪೆಂಡಿಂಗ್ ಇದ್ವು. ಅವು ಹಾಗೆ ಇನ್ನೂ ಮುಂದುವರೆದಿದ್ದಾವೆ. ಇವತ್ತಿನ ತನಕ ಒಂದೇ ಒಂದು ಸರ್ವೆ ಆಗ್ತಿಲ್ಲ ಇವತ್ತು. ಆಮೇಲೆ ಕೋರ್ಟ್ ಆದೇಶ ಇದೆ, ಡಿಸ್ಪ್ಯೂಟ್ ಇದ್ದಾವೆ, ಒಬ್ರಿಗೊಬ್ಬರು ಹೊಡೆದಾಟ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಗಂಭೀರವಾಗಿದೆ ಈ ಪರಿಸ್ಥಿತಿ ಸರ್ವೆ ಇಲ್ಲದೆ ಇರೋದ್ರಿಂದ, ಆಗದೆ ಇರೋದ್ರಿಂದ ಅಂದರೆ ಅಷ್ಟು ಗಂಭೀರವಾಗಿದೆ. ಅದನ್ನು ಸರ್ಕಾರ ಪರಿಗಣನೆ ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ಆಮೇಲೆ ಈಗ ಇನ್ನೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ. ಈ ರಸಗೊಬ್ಬರ ಇವತ್ತಿನ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಯೂರಿಯಾ 25ರಿಂದ 30% ಸ್ಟಾಕ್ ಇದೆ. ನಮಗೆ DAP ಒಂದು 40% ಸ್ಟಾಕ್ ಇದೆ. ನಿನ್ನೆ ವಿಜಯವಾಣಿಯವರು ಸಂಪೂರ್ಣ ಬೆಳಕು ಚೆಲ್ಲಿದ್ದಾರೆ. ಯಾವ್ಯಾವ ಏನೇನು ಸ್ಟಾಕ್ ಇದೆ, ಎಷ್ಟೆಷ್ಟಿದೆ ಗೊಬ್ಬರ ಅನ್ನೋದ್ರ ಬಗ್ಗೆ ಪೂರ್ತಿ ನಾನು ವಿವರ ಹೇಳಕ್ಕೆ ಹೋಗಲ್ಲ. ಹೆಚ್ಚು ಕಮ್ಮಿ ಅರ್ಧದಷ್ಟು ಗೊಬ್ಬರ ಇಲ್ಲ. ಅದಕ್ಕಾಗಿಯೇ ಪ್ರಧಾನಮಂತ್ರಿಗಳು ಅರ್ಧ ಗೊಬ್ಬರ ಬಳಕೆ ಮಾಡಿರಿ ಅಂತ ಹೇಳ್ತಾರೆ. ಹೇಳೋದು ಸುಲಭ, ಅರ್ಧ ಗೊಬ್ಬರ ಬಳಕೆ ಮಾಡಿರಿ ಅಂತ ಹೇಳೋದು ಸುಲಭ. ಅರ್ಧ ಗೊಬ್ಬರ ಬಳಕೆ ಮಾಡಿದರೆ ಬೆಳೆನೂ ಪೂರ್ತಿ ಕೈ ಸಿಗಲ್ಲ. ನಾವು ಬೆಳೆ ಬರೋದೇ ಇಲ್ಲ ಅರ್ಧ ಗೊಬ್ಬರ ಹಾಕಕ್ಕೆ ಹೋದರೆ. ಏನು ಇವತ್ತು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಪೋರ್ಷನಟ್ ಎಷ್ಟಿದೆಯೋ ಅಷ್ಟೇ ಉಪಯೋಗಿಸ್ಬೇಕು. ಇನ್ನು ಸಾವಯವ ಗೊಬ್ಬರಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಹೌದು, ನಾವು ಹೇಳ್ತೀವಿ ಸಾವಯವ ಗೊಬ್ಬರಕ್ಕೆ ಇನ್ನು ಬರಲೇಬೇಕಾಗತ್ತೆ. ನಾವು ಕೂಡ ರೈತರು ಇನ್ಮೇಲೆ ದುಬಾರಿ ರಸಗೊಬ್ಬರ ಇನ್ನೂ ಸಬ್ಸಿಡಿ ತೆಗಿತಾ ಇದ್ದಾರೆ, ಇನ್ನೂ ಜಾಸ್ತಿ ಆಗ್ತಾ ಇದೆ. ದುಬಾರಿ ರಸಗೊಬ್ಬರ ಹಾಗೇ ಆಗುತ್ತೆ. ಆದ್ದರಿಂದ ಅದನ್ನು ಸಾವಯವಕ್ಕೆ ಹೋಗೋಣ. ಅಲ್ಲೇ ತನಕನಾರು ಕೂಡ ಇವತ್ತು ಗೊಬ್ಬರನ ಹೊರದೇಶದಿಂದನೋ ಎಲ್ಲದನೋ ಹೇಗೋ ತರಿಸಿ ಇವರು ಮ್ಯಾನೇಜ್ ಮಾಡದೆ ಹೋದರೆ ಈ ವರ್ಷ ಆಹಾರನೂ ಕೂಡ ಕೊರತೆನೂ ಕೂಡ ಉಂಟಾಗುತ್ತೆ, ಆಹಾರ ಉತ್ಪತ್ತಿನೂ ಕೂಡ ಕಡಿಮೆ ಆಗುತ್ತೆ. ರೈತರು ಕೂಡ ಇವತ್ತು ಸಂಪೂರ್ಣ ನಷ್ಟಕ್ಕೆ ಒಳಗಾಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಜೀವನ ನಡೆಸೋದೇ ಕಷ್ಟ ಇರೋ ಅನ್ನೋ ಪರಿಸ್ಥಿತಿ ಒಳಗೆ ಬೆಳೆನೂ ಆಗದೆ ಹೋದರೆ ಮುಂದೆ ಅವ್ರ ಜೀವನವೂ ಕೂಡ ದುಸ್ತರ ಆಗುತ್ತೆ. ಆದ್ದರಿಂದ ಈಗ ಫ್ರೂಟ್ ID ಮಾಡಿದ್ದೀವಿ, ಎಲ್ಲ ಇದು ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಯಾರು ಜಮೀನಿದೆಯೋ ಅವ್ರಿಗೆ ಕೊಡಲಿ ಗೊಬ್ಬರನ, ಇಂತಿಷ್ಟು ಅಂತ ಗೊಬ್ಬರ ಕೊಡಲಿ, ಎಷ್ಟು ಬೇಕೋ ಅಷ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು. ಈಗ ಅಗಾಧವಾಗಿ 1,71,000 ಎಕರೆ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಹೈಯೆಸ್ಟು ಬಗರುಕುಂಬಿದೆ. ಬಗರುಕುಂಬ್ನಲ್ಲೇ ಇವತ್ತು ಹೆಚ್ಚು ಇಳುವರಿ ಬರೋದು. ಮೆಕ್ಕೆಜೋಳ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಒಳ್ಳೆ ಫರ್ಟೈಲ್ ಲ್ಯಾಂಡು, ಭಾಳ ಚೆನ್ನಾಗಿ ಬರ್ತಾ ಇದೆ. ಅಡಿಕೆ ಆಗಲಿ ಯಾವುದೇ ಆಗಲಿ.
ಇವತ್ತು 1,71,000 ಎಕರೆಗೆ ಇನ್ನೂ ಸರ್ಕಾರ ತೀರ್ಮಾನ ತಗೊಂಡೇ ಇಲ್ಲ. ಅವ್ರಿಗೆ ಯಾಕೆ ಕೊಡಬೇಕು, ಏನು ಕೊಡಬೇಕು ಅನ್ನೋದನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರು JD ಕೇಳಿದರೆ ನಾವು ಸರ್ಕಾರಕ್ಕೆ ಬರೆದಿದ್ದೀವಿ, ಸರ್ಕಾರದಿಂದ ನಮಗೆ ಬಗರುಕುಂನವ್ರಿಗೆ ಏನು ಗೈಡ್ಲೈನ್ಸ್ ಬಂದಿಲ್ಲ ಅಂತ ಹೇಳ್ತಾರೆ ಸರ್ಕಾರದಿಂದನ. ಆದ್ದರಿಂದ ಅದಕ್ಕೂ ಏನಾದ್ರು ಒಂದು ಗೈಡ್ಲೈನ್ಸ್ ಮಾಡಿ, ಏನು ಬಗರುಕುಂನು ಯಾರ್ಯಾರು ಸಾగు ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ, ಪಟ್ಟಿ ಮಾಡಿ ಪಕ್ಕನ ಅವ್ರದ್ದು ಒಂದು ಲಿಸ್ಟ್ ಮಾಡಿ, ಅರಣ್ಯ ಇಲಾಖೆಯವರು ಕಂದಾಯ ಇಲಾಖೆಯವರು ಜಂಟಿಯಾಗಿ ಲಿಸ್ಟ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಎಕರೆ ಇದೆ ಅಂಥೇಳಿ ಬಗರುಕುಂನವ್ರಿಗೂ ಕೂಡ ವಂಚಿತರಾಗದಂಗೆ ಅವ್ರಿಗೂ ಕೂಡ ರಸಗೊಬ್ಬರ ಕೊಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಸಾವಯವ ಗೊಬ್ಬರಕ್ಕೆ ಉತ್ತೇಜನ ಕೊಡಬೇಕು, ಸಾವಯವ ಗೊಬ್ಬರಕ್ಕೆ ಉತ್ತೇಜನ ಕೊಡ್ತೀವಿ ಅಂತ ಅಷ್ಟೇ ಹೇಳ್ತಾರೆ ಹೊರತು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಜೀವಾಮೃತ ಮಾಡಬೇಕು. ಜೀವಾಮೃತ ಮಾಡ್ಬೇಕಾದ್ರೆ ಅದಕ್ಕೊಂದು ನಾಟಿ ಹಸು ಕಟ್ಟಬೇಕು, ಒಂದು ಕೊಟ್ಟಿಗೆ ಬೇಕು, ನಾಟಿ ಹಸು, ಅದಕ್ಕೆ ಡ್ರಮ್ಮು, ಅದಕ್ಕೆಲ್ಲ ಪರಿಕರಗಳು ಬೇಕು. ಇದಕ್ಕೆಲ್ಲ ಸಬ್ಸಿಡಿ ಕೊಡಲಿ. ಸಬ್ಸಿಡಿ ಕೊಡ್ತಾರೆ ಅಂದ್ರೆ ಕೆಲವರು ಆ ಸಬ್ಸಿಡಿ ಸಿಗ್ತೈತೆ ಅಂತಂದರೆ ಬರ್ತಾರೆ. ಒಂದು 50% ಸಬ್ಸಿಡಿ ಕೊಡಲಿ ಒಂದು ಹಸು ತಗೊಳಕ್ಕೆ, ಮತ್ತು ಇನ್ನೇನು ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕೋ ಅದಕ್ಕೊಂದು 50% ಸಬ್ಸಿಡಿ ಕೊಟ್ಟರೆ ಈಗೆಲ್ಲ ಅಷ್ಟು ರೈತರು ಸಬ್ಸಿಡಿಗೆ ಹೋಗೋರೆ ಸಾಲ ತಗೊಳ್ತಾ ಇರೋದು, ಸಬ್ಸಿಡಿಗೋಸ್ಕರನೇ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅದೊಂದು ಆಕರ್ಷಣೆ ಆಗಿಬಿಟ್ಟಿದೆ, ಯಾವುದೋ ಸಬ್ಸಿಡಿ ಸಿಗುತ್ತೆ ಅಂದರೆ ಅದನ್ನು ಮಾಡೋದು. ಹಾಗಾಗಿ ಅದಕ್ಕೂ ಕೂಡ ಸಾವಯವ ಗೊಬ್ಬರಕ್ಕೂ 50% ಸಬ್ಸಿಡಿ ಕೊಟ್ಟು ಉತ್ತೇಜನ ಮಾಡಿದರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ನಮ್ಮಲ್ಲೂ ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ನಮ್ಮ ರಾಘವೇಂದ್ರ ಅವರೆಲ್ಲ ಮಾಡ್ತಾ ಇದ್ದಾರೆ, ಸಾವಯವ ಕೆಮಿಕಲ್ಸನ್ನು ಹಾಕ್ತಂಗೆ ಕೆಲವರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಸರ್ಕಾರ ಸಬ್ಸಿಡಿ ಕೊಡೋವಂಥ ಕೆಲಸ ಮಾಡಬೇಕು. ಮತ್ತು ಭಾಳ ಇಂಪಾರ್ಟೆಂಟ್ ಬಗರುಕುಂನವ್ರಿಗೆ ಆದಷ್ಟು ಜಾಗ್ರತೆ ತೀರ್ಮಾನ ಮಾಡಬೇಕು ಸರ್ಕಾರ. ಇವರು ಕೃಷಿ ಇಲಾಖೆ ಕೇಳಿದ್ರೆ ನಮಗೇನು ಬಂದಿಲ್ಲ ಮೇಲ್ಗಡೆಯಿಂದ ಅಂತ ಹೇಳ್ತಾರೆ. ಅದರಿಂದ ಎರಡೂ ವಿಚಾರನ ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಚಳವಳಿ ಮಾಡಬೇಕಾಗತ್ತೆ ಅನ್ನೋದನ್ನು ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸಾಕಿದೆ ಈಗ ಅರ್ಧ 25% ಯೂರಿಯಾ ಇದೆ, 40% DAP ಇದೆ, 50% ಇತರೆ ಗೊಬ್ಬರ ಇದ್ದಾವೆ. ಈಗಿರೋ ನಮ್ಮ ರಾಜ್ಯದ ಪರಿಸ್ಥಿತಿ. ಹಾಗಾಗಿ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಮಾರ್ಗ ಅನುಸರಿಸ್ತಾ ಇದ್ದಾರೆ. ನಮ್ಮಿಂದ ಕೊಡೋಕ್ಕಾಗಲ್ಲ ಅನ್ನೋ ಅಂತ ನಮಗೆ ಕೊಡೋಕ್ಕಾಗಲ್ಲ ಅಂತ ಈಗ ರಾಜ್ಯ ಸರ್ಕಾರದವರು ಅಷ್ಟೇ, ನಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬದಲು ನಾವು ಕೊಡ್ತಾ ಇದ್ದೀವಿ. ಬಗರುಕುಂನವ್ರು ಸಾಯಿರಿ ಹೋಗಿ. ಆಮೇಲೆ ಇಲಾಖೆಯವ್ರದ್ದು ಭಾಳ ಜವಾಬ್ದಾರಿ ಇದೆ ಈ ಸಂದರ್ಭದಲ್ಲಿ. ಕಾಳು ಸಂತೆಯಲ್ಲಿ ಮಾರಾಟ ಆಗುತ್ತೆ, ಅವರು ಪ್ರತಿಯೊಂದು ಅಂಗಡಿ ಈಗಲಿಂದನೇ ಅವ್ರ ಸ್ಟಾಕ್ ಎಲ್ಲೆಲ್ಲಿ ಏನಿದೆ ಅಂತ ತಿಳ್ಕೊಬೇಕು, ಚೆಕ್ ಮಾಡ್ಕೊಳ್ಬೇಕು, ಬೋರ್ಡ್ ಹಾಕಬೇಕು, ಸ್ಟಾಕ್ ಬೋರ್ಡ್ ಹಾಕಬೇಕು, ದರ ರೇಟ್ ಬೋರ್ಡ್ ಹಾಕಬೇಕು, ಡೈಲಿ ಸ್ಟಾಕ್ ಚೆಕಿಂಗ್ ಮಾಡಬೇಕು. ಈ ಸಂದರ್ಭದಲ್ಲಿ ಏನು ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ತೋಟಗಾರಿಕೆ ಮತ್ತು ವ್ಯವಸಾಯ ಇಲಾಖೆಯ ಅಧಿಕಾರಿಗಳ ಜವಾಬ್ದಾರಿ ಭಾಳ ದೊಡ್ಡದಿದೆ. ಅವರು ಭಾಳ ಸೂಕ್ಷ್ಮ ನಿಭಾಯಿಸಿದ್ರೆ ಬಚಾವಾಗ್ತಾರೆ. ಇಲ್ಲ ಅಂತ ಅಂದರೆ ಇದು ಯಾವುದೋ ಸರ್ಕಾರದ ಪೆಟ್ಟು ಈ ಅಧಿಕಾರಿಗಳ ಮೇಲೆ ಹೋಗುತ್ತೆ, ಅವ್ರ ಬದೇ ತಿನ್ಬೇಕಾಗತ್ತೆ. ಈ ಪರಿಸ್ಥಿತಿ ಹಂಗಿದೆ, ಈ ವರ್ಷ ವಾತಾವರಣ ಹಂಗಿದೆ. ಈಗ ಮಳೆ ಬಿದ್ದಿರ್ತತೆ, ಈಗ ಕಾಳು ಹಾಕ್ತಾರೆ, ಗೊಬ್ಬರ ಹಾಕಲಿಲ್ಲ ಅಂದ್ರೆ ಬೆಳೆ ಬರಲ್ಲ. ಆವಾಗ ಯಾರನ್ನೂ ಕೇಳಲ್ಲ, ಯಾವ ವೇದಾಂತನೂ ಕೇಳಲ್ಲ, ಅರ್ಧ ಉಪಯೋಗಿಸ್ರಿ ಅನ್ನೋದು ಕೇಳಲ್ಲ, ಏನು ಕೇಳಲ್ಲ, ಯಾವೂ ನಡೆಯಲ್ಲ.